25ನೇ ಪ್ರಸ್ತಾವನೆ ಪುರಸ್ಕರಿಸಬೇಕೆಂದು ಸೂಚಿಸುತ್ತೇನೆ. ಹೇಳಿ ಈಗ ಅದೆಲ್ಲ ಮತ್ತೆ ಇದೆಲ್ಲ ಮತ್ತೊಂದು ಸದನ ಆರ್ಡರ್ದಾಗಿಲ್ಲ ಅನ್ನೋದು ಬರಬಾರ್ದು. ಮತ್ತೆ ಹೇಳಿ. ಮಾನ್ಯ ಸಭಾಪತಿಗಳೇ, ವಿಧಾನಸಭೆಯಿಂದ ಅಂಗೀಕೃತ ರೂಪದಲ್ಲಿರುವ 2025ನೇ ಸಾಲಿನ ಕರ್ನಾಟಕ ಮಂತ್ರಿಗಳ ಸಂಬಳಗಳು ಮತ್ತು ಭತ್ಯೆಗಳ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಸೂಚಿಸುವುದು. ಕರ್ನಾಟಕ ಮಂತ್ರಿಗಳ ಸಂಬಳ ಮತ್ತು ಭತ್ಯೆಗಳ ವಿಧೇಯಕ 25 ಪರ್ಯಾಲೋಚನಾ ಪ್ರಸ್ತಾವನೆ ಮಂಡಿಸಲಾಯಿತು. ಏನಾರು ಹೇಳುತ್ತಿದ್ರೆ ಹೇಳಿ. ನಾಡಗೌಡ ಅವರಿದ್ದಾರೆ. ಸದ್ಯಕ್ಕೆ ನಡೀತಾ ಇರುವಂತಹ ಈ ಪ್ರಹಸನಗಳು, ವಿದ್ಯಮಾನಗಳ ಬಗ್ಗೆ ಅವರೇನ್ ಹೇಳ್ತಾರೆ ಕೇಳೋಣ. ನಾಡಗೌಡ್ರೆ, ನೀವು ಕೂಡ ಈ ಸದನದಲ್ಲಿ ಸಚಿವರಾಗಿದ್ದಂತವರು, ಅನುಭವಿ ರಾಜಕಾರಣಿ. ಈಗ ಇಂತಹ ಘಟನೆಗಳು ನಡೀತಾ ಇರೋದಕ್ಕೆ ಏನ್ ಹೇಳ್ತೀರಿ? ಸದನದಲ್ಲಿ ಒಬ್ಬ ಪ್ರಮುಖ ಹಿರಿಯ ಮಂತ್ರಿಗಳೇ ಈ ಹನಿ ಟ್ರ್ಯಾಪ್ ಬಗ್ಗೆ ಮಾತನಾಡಿದ್ದಾರೆ. ಇದಕ್ಕೆ ಒಂದು ಕೊನೆ ಹಾಡಬೇಕಾಗಿರೋದು ಸತ್ಯ ಕೂಡ. ಪರ್ಸನಲ್ ವಿಷಯಗಳು ಎಷ್ಟೋ ಜನರು ಈ ತರ ಬಂದಾಗ ಕೋರ್ಟ್ಗಳೇ ಅದನ್ನ ಪ್ರಸಾರ ಮಾಡಬಾರದು ಅಂತ ನಿಲ್ಲಿಸಿದ ಉದಾಹರಣೆಗಳು ಕೂಡ ಇದ್ದಾವೆ. ಇದು ತಮ್ಮ ವೈಯಕ್ತಿಕ ವರ್ಚಸ್ಸಿಗೆ ಯಾವುದೋ ಕಾರಣಕ್ಕೆ ಇನ್ನೊಬ್ಬರ ತೇಜೋವಧೆ ಮಾಡತಕ್ಕಂತ ಈ ಕೆಲಸ ಯಾರಿಗೂ ಕೂಡ ಸರಿಯಲ್ಲ. ಈಗಾಗಲೇ 48 ಜನರದ್ದು ರೆಕಾರ್ಡೆಡ್ ಇದಾವೆ ಅಂತಕ್ಕಂತ ಮಾತು ಬರ್ತಾ ಇದೆ. ಜಮೀರ್ ಸರ್ ಇದೆ ಸರ್, ಸದ್ಯಕ್ಕಿನ ಬೆಳವಣಿಗೆ ಬಗ್ಗೆ ಏನ್ ಹೇಳ್ತೀರಿ? ಯಾವುದು ಹನಿ ಟ್ರ್ಯಾಪ್ ವಿಚಾರವಾಗಿ ಈಗ ಯಾರು ಮಾಡಿದಾರೆ, ಏನ್ ಮಾಡಿದಾರೆ ಹನಿ ಟ್ರ್ಯಾಪ್ ಅಂತ ಗೊತ್ತಿಲ್ಲ. ಹೇಳ್ತಾವ್ರೆ ಎಲ್ಲ ಹೂವ ಸುದ್ದಿಗಳು. ಅದ್ ಯಾರು ಮಾಡಿದ್ರೆ ಅಂತ ಗೊತ್ತಾಗ್ಬೇಕು. ನಾಗೇಂದ್ರ ಇಲ್ಲಪ್ಪ, ನಾಗೇಂದ್ರ ಸಿಟ್ಟಿಂಗ್ ಮಿನಿಸ್ಟರೇ ಬ್ಲೇಮ್ ಮಾಡ್ತಾ ಇರೋದು. ಯಾರು? ರಾಜಣ್ಣ ಅವರು ಹೇಳಿದ್ರು ನಿನ್ನೆ ಸೆಷನ್. ಎಷ್ಟು ಹೇಳಿದಾರ? ಪರ್ಟಿಕ್ಯುಲರ್ ಎಷ್ಟು ಹೇಳಿದಾರ? ಆಗಿದೆ ಅಂತ ಹೇಳಿದಾರೆ. ಅದೇ ತನಿಖೆ ಆಗಿದೆ ಅಂತ ತನಿಖೆ ಮಾಡ್ತೀನಿ ಅಂತ ಹೇಳಿರೋ. ತನಿಖೆ ಆಗ್ಲಿ, ತನಿಖೆ ನೀವೇ ಇದನ್ನ ಎಷ್ಟು ಗಂಭೀರವಾಗಿ ತಗೊಂಡಿದ್ದೀರಿ? ಸಿಟ್ಟಿಂಗ್ ಮಿನಿಸ್ಟರ್ ಆರೋಪ ಮಾಡ್ತಾ ಇರೋದು. ಎಸ್, ಇದು ಜಮೀರ್ ಅಹಮದ್ ಅವರ ಮಾತು. ಯಾರು ಆಗಿದ್ದಾರೆ ಅಂತ ಹೆಸರು ಹೇಳಿಲ್ಲ, ಬಟ್ ಮುಖ್ಯವಾಗಿ ಯಾರು ಮಾಡಿದ್ದಾರೆ ಅನ್ನೋದು ಗೊತ್ತಾಗಬೇಕು ಅನ್ನೋ ಮಾತನ್ನ ಹೇಳ್ತಿದ್ದಾರೆ. ಸಾರಿ ಫಾರ್ ಇಂಟರಪ್ಟ್ ಸರ್. ಏನ್ ಹೇಳ್ತೀರಿ ಸರ್? ತಾವು ಮಾತು ಮುಂದುವರಿ ಸರ್. ನೋಡಿ, ಬನ್ನಿ ಸರ್. ಇದು ಈಗಾಗಲೇ ಇಂಥ ಕೆಲಸಕ್ಕೆ ಹಿರಿಯ ರಾಜಕಾರಣಿಗಳು ಬಲಿಯಾಗಿದ್ದಾರೆ. ಅದರಲ್ಲಿ ನಮ್ಮ ರೇವಣ್ಣವರು ಕೂಡ ಒಬ್ಬರು. ಜಾರಕಿಹೊಳಿ ಅವರು ಕೂಡ ಅದಕ್ಕೆ ಬಲಿಯಾಗಿರೋದನ್ನ ನಾವು ನೋಡಿದೀವಿ ಸದನದಲ್ಲಿ. 25ನೇ ಪ್ರಸ್ತಾವನೆ ಪುರಸ್ಕರಿಸಬೇಕೆಂದು ಸೂಚಿಸುತ್ತೇನೆ. ಹೇಳಿ. ಈಗ ಅದೆಲ್ಲ ಮತ್ತೆ ಇದೆಲ್ಲ ಮತ್ತೊಂದು ಸದನ ಆರ್ಡರ್ದಾಗಿಲ್ಲ ಅನ್ನೋದು ಬರಬಾರ್ದು. ಮತ್ತೆ ಹೇಳಿ. ಮಾನ್ಯ ಸಭಾಪತಿಗಳೇ, ವಿಧಾನಸಭೆಯಿಂದ ಅಂಗೀಕೃತ ರೂಪದಲ್ಲಿರುವ 2025ನೇ ಸಾಲಿನ ಕರ್ನಾಟಕ ಮಂತ್ರಿಗಳ ಸಂಬಳಗಳು ಮತ್ತು ಭತ್ಯೆಗಳ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಸೂಚಿಸುವುದು. ಕರ್ನಾಟಕ ಮಂತ್ರಿಗಳ ಸಂಬಳ ಮತ್ತು ಭತ್ಯೆಗಳ ವಿಧೇಯಕ 25 ಪರ್ಯಾಲೋಚನಾ ಪ್ರಸ್ತಾವನೆ ಮಂಡಿಸಲಾಯಿತು. ಏನಾರು ಹೇಳುತ್ತಿದ್ರೆ ಹೇಳಿ. ನಾಡಗೌಡ ಅವರಿದ್ದಾರೆ. ಸದ್ಯಕ್ಕೆ ನಡೀತಾ ಇರುವಂತಹ ಈ ಪ್ರಹಸನಗಳು, ವಿದ್ಯಮಾನಗಳ ಬಗ್ಗೆ ಅವರೇನ್ ಹೇಳ್ತಾರೆ ಕೇಳೋಣ. ನಾಡಗೌಡ್ರೆ, ನೀವು ಕೂಡ ಈ ಸದನದಲ್ಲಿ ಸಚಿವರಾಗಿದ್ದಂತವರು, ಅನುಭವಿ ರಾಜಕಾರಣಿ. ಈಗ ಇಂತಹ ಘಟನೆಗಳು ನಡೀತಾ ಇರೋದಕ್ಕೆ ಏನ್ ಹೇಳ್ತೀರಿ? ಸದನದಲ್ಲಿ ಒಬ್ಬ ಪ್ರಮುಖ ಹಿರಿಯ ಮಂತ್ರಿಗಳೇ ಈ ಹನಿ ಟ್ರ್ಯಾಪ್ ಬಗ್ಗೆ ಮಾತನಾಡಿದ್ದಾರೆ. ಇದಕ್ಕೆ ಒಂದು ಕೊನೆ ಹಾಡಬೇಕಾಗಿರೋದು ಸತ್ಯ ಕೂಡ. ಪರ್ಸನಲ್ ವಿಷಯಗಳು ಎಷ್ಟೋ ಜನರು ಈ ತರ ಬಂದಾಗ ಕೋರ್ಟ್ಗಳೇ ಅದನ್ನ ಪ್ರಸಾರ ಮಾಡಬಾರದು ಅಂತ ನಿಲ್ಲಿಸಿದ ಉದಾಹರಣೆಗಳು ಕೂಡ ಇದ್ದಾವೆ. ಇದು ತಮ್ಮ ವೈಯಕ್ತಿಕ ವರ್ಚಸ್ಸಿಗೆ ಯಾವುದೋ ಕಾರಣಕ್ಕೆ ಇನ್ನೊಬ್ಬರ ತೇಜೋವಧೆ ಮಾಡತಕ್ಕಂತ ಈ ಕೆಲಸ ಯಾರಿಗೂ ಕೂಡ ಸರಿಯಲ್ಲ. ಈಗಾಗಲೇ 48 ಜನರದ್ದು ರೆಕಾರ್ಡೆಡ್ ಇದಾವೆ ಅಂತಕ್ಕಂತ ಮಾತು ಬರ್ತಾ ಇದೆ. ಜಮೀರ್ ಸರ್ ಇದೆ ಸರ್, ಸದ್ಯಕ್ಕಿನ ಬೆಳವಣಿಗೆ ಬಗ್ಗೆ ಏನ್ ಹೇಳ್ತೀರಿ? ಯಾವುದು? ಹನಿ ಟ್ರ್ಯಾಪ್ ವಿಚಾರವಾಗಿ ಈಗ ಯಾರು ಮಾಡಿದಾರೆ, ಏನ್ ಮಾಡಿದಾರೆ ಹನಿ ಟ್ರ್ಯಾಪ್ ಅಂತ ಗೊತ್ತಿಲ್ಲ. ಹೇಳ್ತಾವ್ರೆ ಎಲ್ಲ ಹೂವ ಸುದ್ದಿಗಳು. ಅದ್ ಯಾರು ಮಾಡಿದ್ರೆ ಅಂತ ಗೊತ್ತಾಗ್ಬೇಕು. ನಾಗೇಂದ್ರ ಇಲ್ಲಪ್ಪ, ನಾಗೇಂದ್ರ ಸಿಟ್ಟಿಂಗ್ ಮಿನಿಸ್ಟರೇ ಬ್ಲೇಮ್ ಮಾಡ್ತಾ ಇರೋದು. ಯಾರು? ರಾಜಣ್ಣ ಅವರು ಹೇಳಿದ್ರು ನಿನ್ನೆ ಸೆಷನ್. ಎಷ್ಟು ಹೇಳಿದಾರ? ಪರ್ಟಿಕ್ಯುಲರ್ ಎಷ್ಟು ಹೇಳಿದಾರ? ಆಗಿದೆ ಅಂತ ಹೇಳಿದಾರೆ. ಅದೇ ತನಿಖೆ ಆಗಿದೆ ಅಂತ ತನಿಖೆ ಮಾಡ್ತೀನಿ ಅಂತ ಹೇಳಿರೋ. ತನಿಖೆ ಆಗ್ಲಿ, ತನಿಖೆ ನೀವೇ ಇದನ್ನ ಎಷ್ಟು ಗಂಭೀರವಾಗಿ ತಗೊಂಡಿದ್ದೀರಿ? ಸಿಟ್ಟಿಂಗ್ ಮಿನಿಸ್ಟರ್ ಆರೋಪ ಮಾಡ್ತಾ ಇರೋದು. ಎಸ್, ಇದು ಜಮೀರ್ ಅಹಮದ್ ಅವರ ಮಾತು. ಯಾರು ಆಗಿದ್ದಾರೆ ಅಂತ ಹೆಸರು ಹೇಳಿಲ್ಲ, ಬಟ್ ಮುಖ್ಯವಾಗಿ ಯಾರು ಮಾಡಿದ್ದಾರೆ ಅನ್ನೋದು ಗೊತ್ತಾಗಬೇಕು ಅನ್ನೋ ಮಾತನ್ನ ಹೇಳ್ತಿದ್ದಾರೆ. ಸಾರಿ ಫಾರ್ ಇಂಟರಪ್ಟ್ ಸರ್. ಏನ್ ಹೇಳ್ತೀರಿ ಸರ್? ತಾವು ಮಾತು ಮುಂದುವರಿ ಸರ್. ನೋಡಿ, ಬನ್ನಿ ಸರ್. ಇದು ಈಗಾಗಲೇ
ಇಂಥ ಕೆಲಸಕ್ಕೆ ಹಿರಿಯ ರಾಜಕಾರಣಿಗಳು ಬಲಿಯಾಗಿದ್ದಾರೆ. ಅದರಲ್ಲಿ ನಮ್ಮ ರೇವಣ್ಣವರು ಕೂಡ ಒಬ್ರು, ಜಾರಕಿಹೊಳಿ ಅವರು ಕೂಡ ಅದಕ್ಕೆ ಬಲಿಯಾಗಿರೋದನ್ನ ನಾವು ನೋಡಿದೀವಿ ಸದನದಲ್ಲಿ. 25ನೇ ಪ್ರಸ್ತಾವನೆ ಪುರಸ್ಕರಿಸಬೇಕೆಂದು ಸೂಚಿಸುತ್ತೇನೆ. ಹೇಳಿ ಈಗ ಅದೆಲ್ಲ ಮತ್ತೆ ಇದೆಲ್ಲ ಮತ್ತೊಂದು ಸದನ ಆರ್ಡರ್ದಾಗಿಲ್ಲ ಅನ್ನೋದು ಬರಬಾರ್ದು. ಮತ್ತದಕ್ಕೆ ಹೇಳಿ. ಮಾನ್ಯ ಸಭಾಪತಿಗಳೇ, ವಿಧಾನಸಭೆಯಿಂದ ಅಂಗೀಕೃತ ರೂಪದಲ್ಲಿರುವ 2025ನೇ ಸಾಲಿನ ಕರ್ನಾಟಕ ಮಂತ್ರಿಗಳ ಸಂಬಳಗಳು ಮತ್ತು ಭತ್ಯೆಗಳ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಸೂಚಿಸುವುದು. ಕರ್ನಾಟಕ ಮಂತ್ರಿಗಳ ಸಂಬಳ ಮತ್ತು ಭತ್ಯೆಗಳ ವಿಧೇಯಕ 25 ಪರ್ಯಾಲೋಚನಾ ಪ್ರಸ್ತಾವನೆ ಮಂಡಿಸಲಾಯಿತು. ಏನಾರು ಹೇಳುತ್ತಿದ್ದು ಹೇಳಿ. ನಾಡಗೌಡ ಅವರಿದ್ದಾರೆ. ಸದ್ಯಕ್ಕೆ ನಡೀತಾ ಇರುವಂತಹ ಈ ಪ್ರಹಸನಗಳು, ವಿದ್ಯಮಾನಗಳ ಬಗ್ಗೆ ಅವರೇನ್ ಹೇಳ್ತಾರೆ ಕೇಳೋಣ. ನಾಡಗೌಡ್ರೆ, ನೀವು ಕೂಡ ಈ ಸದನದಲ್ಲಿ ಸಚಿವರಾಗಿದ್ದಂತವರು, ಅನುಭವಿ ರಾಜಕಾರಣಿ. ಈಗ ಇಂತಹ ಘಟನೆಗಳು ನಡೀತಾ ಇರೋದಕ್ಕೆ ಏನ್ ಹೇಳ್ತೀರಿ? ಸದನದಲ್ಲಿ ಒಬ್ಬ ಪ್ರಮುಖ ಹಿರಿಯ ಮಂತ್ರಿಗಳೇ ಈ ಹನಿ ಟ್ರ್ಯಾಪ್ ಬಗ್ಗೆ ಮಾತನಾಡಿದ್ದಾರೆ. ಇದಕ್ಕೆ ಒಂದು ಕೊನೆ ಹಾಡಬೇಕಾಗಿರೋದು ಸತ್ಯ ಕೂಡ. ಪರ್ಸನಲ್ ವಿಷಯಗಳು ಎಷ್ಟೋ ಜನರು ಈ ತರ ಬಂದಾಗ ಕೋರ್ಟ್ಗಳೇ ಅದನ್ನ ಪ್ರಸಾರ ಮಾಡಬಾರದು ಅಂತ ನಿಲ್ಲಿಸಿದ ಉದಾಹರಣೆಗಳು ಕೂಡ ಇದ್ದಾವೆ. ಇದು ತಮ್ಮ ವೈಯಕ್ತಿಕ ವರ್ಚಸ್ಸಿಗೆ ಯಾವುದೋ ಕಾರಣಕ್ಕೆ ಇನ್ನೊಬ್ಬರ ತೇಜೋವಧೆ ಮಾಡತಕ್ಕಂತ ಈ ಕೆಲಸ ಯಾರಿಗೂ ಕೂಡ ಸರಿಯಲ್ಲ. ಈಗಾಗಲೇ 48 ಜನರದು ರೆಕಾರ್ಡೆಡ್ ಇದಾವೆ ಅಂತಕ್ಕಂತ ಮಾತು ಬರ್ತಾ ಇದೆ. ಜಮೀರ್ ಸರ್ ಇದೆ ಸರ್, ಸದ್ಯಕ್ಕಿನ ಬೆಳವಣಿಗೆ ಬಗ್ಗೆ ಏನ್ ಹೇಳ್ತೀರಿ? ಯಾವುದು ಹನಿ ಟ್ರ್ಯಾಪ್ ವಿಚಾರವಾಗಿ ಈಗ ಯಾರು ಮಾಡಿದಾರೆ ಏನ್ ಮಾಡಿದಾರೆ ಹನಿ ಟ್ರ್ಯಾಪ್ ಅಂತ ಗೊತ್ತಿಲ್ಲ, ಹೇಳ್ತಾವ್ರೆ ಎಲ್ಲ ಓ ಸುದ್ದಿಗಳು. ಅದ್ ಯಾರು ಮಾಡಿದ್ರೆ ಅಂತ ಗೊತ್ತಾಗ್ಬೇಕು. ನಾಗೇಂದ್ರ ಇಲ್ಲಪ್ಪ, ನಾಗೇಂದ್ರ ಸಿಟ್ಟಿಂಗ್ ಮಿನಿಸ್ಟರೇ ಬ್ಲೇಮ್ ಮಾಡ್ತಾ ಇರೋದು. ಯಾರು? ರಾಜಣ್ಣ ಅವರು ಹೇಳಿದ್ರು ನಿನ್ನೆ ಸೆಷನ್. ಎಷ್ಟು ಹೇಳಿದಾರ? ಪರ್ಟಿಕ್ಯುಲರ್ ಎಷ್ಟು ಹೇಳಿದಾರ? ಆಗಿದೆ ಅಂತ ಹೇಳಿದಾರೆ. ಅದೇ ತನಿಖೆ ಆಗಿದೆ ಅಂತ ತನಿಖೆ ಮಾಡ್ತೀನಿ ಅಂತ ಹೇಳಿದ್ರೆ ತನಿಖೆ ಆಗ್ಲಿ. ತನಿಖೆ ನೀವೇ ಇದನ್ನ ಎಷ್ಟು ಗಂಭೀರವಾಗಿ ತಗೊಂಡಿದ್ದೀರಿ? ಸಿಟ್ಟಿಂಗ್ ಮಿನಿಸ್ಟರ್ ಆರೋಪ ಮಾಡ್ತಾ ಇರೋದು. ಎಸ್, ಇದು ಜಮೀರ್ ಅಹಮದ್ ಅವರ ಮಾತು. ಯಾರು ಆಗಿದ್ದಾರೆ ಅಂತ ಹೆಸರು ಹೇಳಿಲ್ಲ, ಬಟ್ ಮುಖ್ಯವಾಗಿ ಯಾರು ಮಾಡಿದ್ದಾರೆ ಅನ್ನೋದು ಗೊತ್ತಾಗಬೇಕು ಅನ್ನೋ ಮಾತನ್ನ ಹೇಳ್ತಿದ್ದಾರೆ. ಸಾರಿ ಫಾರ್ ಇಂಟರಪ್ಟ್ ಸರ್. ಏನ್ ಹೇಳ್ತೀರಿ ಸರ್? ತಾವು ಮಾತು ಮುಂದುವರಿ ಸರ್. ನೋಡಿ, ಬನ್ನಿ ಸರ್. ಇದು ಈಗಾಗಲೇ ಇಂಥ ಕೆಲಸಕ್ಕೆ ಹಿರಿಯ ರಾಜಕಾರಣಿಗಳು ಬಲಿಯಾಗಿದ್ದಾರೆ. ಅದರಲ್ಲಿ ನಮ್ಮ ರೇವಣ್ಣವರು ಕೂಡ ಒಬ್ರು, ಜಾರಕಿಹೊಳಿ ಅವರು ಕೂಡ ಅದಕ್ಕೆ ಬಲಿಯಾಗಿರೋದನ್ನ ನಾವು ನೋಡಿದೀವಿ ಸದನದಲ್ಲಿ. 25ನೇ ಪ್ರಸ್ತಾವನೆ ಪುರಸ್ಕರಿಸಬೇಕೆಂದು ಸೂಚಿಸುತ್ತೇನೆ. ಹೇಳಿ ಈಗ ಅದೆಲ್ಲ ಮತ್ತೆ ಇದೆಲ್ಲ ಮತ್ತೊಂದು ಸದನ ಆರ್ಡರ್ದಾಗಿಲ್ಲ ಅನ್ನೋದು ಬರಬಾರ್ದು. ಮತ್ತದಕ್ಕೆ ಹೇಳಿ. ಮಾನ್ಯ ಸಭಾಪತಿಗಳೇ, ವಿಧಾನಸಭೆಯಿಂದ ಅಂಗೀಕೃತ ರೂಪದಲ್ಲಿರುವ 2025ನೇ ಸಾಲಿನ ಕರ್ನಾಟಕ ಮಂತ್ರಿಗಳ ಸಂಬಳಗಳು ಮತ್ತು ಭತ್ಯೆಗಳ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಸೂಚಿಸುವುದು. ಕರ್ನಾಟಕ ಮಂತ್ರಿಗಳ ಸಂಬಳ ಮತ್ತು ಭತ್ಯೆಗಳ ವಿಧೇಯಕ 25 ಪರ್ಯಾಲೋಚನಾ ಪ್ರಸ್ತಾವನೆ ಮಂಡಿಸಲಾಯಿತು. ಏನಾರು ಹೇಳುತ್ತಿದ್ದು ಹೇಳಿ. ನಾಡಗೌಡ ಅವರಿದ್ದಾರೆ. ಸದ್ಯಕ್ಕೆ ನಡೀತಾ ಇರುವಂತಹ ಈ ಪ್ರಹಸನಗಳು, ವಿದ್ಯಮಾನಗಳ ಬಗ್ಗೆ ಅವರೇನ್ ಹೇಳ್ತಾರೆ ಕೇಳೋಣ. ನಾಡಗೌಡ್ರೆ, ನೀವು ಕೂಡ ಈ ಸದನದಲ್ಲಿ ಸಚಿವರಾಗಿದ್ದಂತವರು, ಅನುಭವಿ ರಾಜಕಾರಣಿ. ಈಗ ಇಂತಹ ಘಟನೆಗಳು ನಡೀತಾ ಇರೋದಕ್ಕೆ ಏನ್ ಹೇಳ್ತೀರಿ? ಸದನದಲ್ಲಿ ಒಬ್ಬ ಪ್ರಮುಖ ಹಿರಿಯ ಮಂತ್ರಿಗಳೇ ಈ ಹನಿ ಟ್ರ್ಯಾಪ್ ಬಗ್ಗೆ ಮಾತನಾಡಿದ್ದಾರೆ. ಇದಕ್ಕೆ ಒಂದು ಕೊನೆ ಹಾಡಬೇಕಾಗಿರೋದು ಸತ್ಯ ಕೂಡ. ಪರ್ಸನಲ್ ವಿಷಯಗಳು ಎಷ್ಟೋ ಜನರು ಈ ತರ ಬಂದಾಗ ಕೋರ್ಟ್ಗಳೇ ಅದನ್ನ ಪ್ರಸಾರ ಮಾಡಬಾರದು ಅಂತ ನಿಲ್ಲಿಸಿದ ಉದಾಹರಣೆಗಳು ಕೂಡ ಇದ್ದಾವೆ. ಇದು ತಮ್ಮ ವೈಯಕ್ತಿಕ ವರ್ಚಸ್ಸಿಗೆ ಯಾವುದೋ ಕಾರಣಕ್ಕೆ ಇನ್ನೊಬ್ಬರ ತೇಜೋವಧೆ ಮಾಡತಕ್ಕಂತ ಈ ಕೆಲಸ ಯಾರಿಗೂ ಕೂಡ ಸರಿಯಲ್ಲ. ಈಗಾಗಲೇ 48 ಜನರದು ರೆಕಾರ್ಡೆಡ್ ಇದಾವೆ ಅಂತಕ್ಕಂತ ಮಾತು ಬರ್ತಾ ಇದೆ. ಜಮೀರ್ ಸರ್ ಇದೆ ಸರ್, ಸದ್ಯಕ್ಕಿನ ಬೆಳವಣಿಗೆ ಬಗ್ಗೆ ಏನ್ ಹೇಳ್ತೀರಿ? ಯಾವುದು? ಹನಿ ಟ್ರ್ಯಾಪ್ ವಿಚಾರವಾಗಿ ಈಗ ಯಾರು ಮಾಡಿದಾರೆ ಏನ್ ಮಾಡಿದಾರೆ ಹನಿ ಟ್ರ್ಯಾಪ್ ಅಂತ ಗೊತ್ತಿಲ್ಲ, ಹೇಳ್ತಾವ್ರೆ ಎಲ್ಲ ಓ ಸುದ್ದಿಗಳು. ಅದ್ ಯಾರು ಮಾಡಿದ್ರೆ ಅಂತ ಗೊತ್ತಾಗ್ಬೇಕು. ನಾಗೇಂದ್ರ ಇಲ್ಲಪ್ಪ, ನಾಗೇಂದ್ರ ಸಿಟ್ಟಿಂಗ್ ಮಿನಿಸ್ಟರೇ ಬ್ಲೇಮ್ ಮಾಡ್ತಾ ಇರೋದು. ಯಾರು? ರಾಜಣ್ಣ ಅವರು ಹೇಳಿದ್ರು ನಿನ್ನೆ ಸೆಷನ್. ಎಷ್ಟು ಹೇಳಿದಾರ? ಪರ್ಟಿಕ್ಯುಲರ್ ಎಷ್ಟು ಹೇಳಿದಾರ? ಆಗಿದೆ ಅಂತ ಹೇಳಿದಾರೆ. ಅದೇ ತನಿಖೆ ಆಗಿದೆ ಅಂತ ತನಿಖೆ ಮಾಡ್ತೀನಿ ಅಂತ ಹೇಳಿದ್ರೆ ತನಿಖೆ ಆಗ್ಲಿ. ತನಿಖೆ ನೀವೇ ಇದನ್ನ ಎಷ್ಟು ಗಂಭೀರವಾಗಿ ತಗೊಂಡಿದ್ದೀರಿ? ಸಿಟ್ಟಿಂಗ್ ಮಿನಿಸ್ಟರ್ ಆರೋಪ ಮಾಡ್ತಾ ಇರೋದು.
ಎಸ್, ಇದು ಜಮೀರ್ ಅಹಮದ್ ಅವರ ಮಾತು ಯಾರಾಗಿದ್ದಾರೆ ಅಂತ ಹೆಸರು ಹೇಳಿಲ್ಲ, ಬಟ್ ಮುಖ್ಯವಾಗಿ ಯಾರು ಮಾಡಿದ್ದಾರೆ ಅನ್ನೋದು ಗೊತ್ತಾಗಬೇಕು ಅನ್ನೋ ಮಾತನ್ನ ಹೇಳ್ತಿದ್ದಾರೆ. ಸಾರಿ ಫಾರ್ ಇಂಟರಪ್ಟ್ ಸರ್. ಏನ್ ಹೇಳ್ತೀರಿ ಸರ್? ತಾವು ಮಾತು ಮುಂದುವರಿ ಸರ್. ನೋಡಿ, ಬನ್ನಿ ಸರ್. ಇದು ಈಗಾಗಲೇ ಇಂಥ ಕೆಲಸಕ್ಕೆ ಹಿರಿಯ ರಾಜಕಾರಣಿಗಳು ಬಲಿಯಾಗಿದ್ದಾರೆ. ಅದರಲ್ಲಿ ನಮ್ಮ ರೇವಣ್ಣವರು ಕೂಡ ಒಬ್ಬರು. ಜಾರಕಿಹೊಳಿ ಅವರು ಕೂಡ ಅದಕ್ಕೆ ಬಲಿಯಾಗಿರೋದನ್ನ ನಾವು ನೋಡಿದೀವಿ ಸದನದಲ್ಲಿ.